ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಅಫ್ಘಾನಿಸ್ತಾನದಲ್ಲಿ ಭಾರೀ ಭೂಕಂಪ ಆಗಿದೆ. ಭಾರಿ ದೊಡ್ಡ ವಿನಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಅದಕ್ಕೂ ಮುಂಚೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಆಗಿರೋ ಪ್ರಮುಖ ಬದಲಾವಣೆಗಳ ಕಡೆ ನಾವು ಗಮನ ಹರಿಸ್ತಾ ಹೋಗೋಣ. ನಮ್ಮ ದೇಶಕ್ಕೆ ನೇರವಾಗಿ ಸಂಬಂಧಪಡುವ ವಿಚಾರಗಳನ್ನು ಮೊದಲು ನಾವು ನೋಡೋಣ. ಬಹುನಿರೀಕ್ಷಿತ SCO ಶೃಂಗಸಭೆ ನಡೆದಿದೆ. ಜಾಗತಿಕ ನಾಯಕರೊಂದಿಗೆ PM ನರೇಂದ್ರ ಮೋದಿ ಭಾಗಿಯಾಗಿದ್ದಾರೆ. ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪ್ರಾದೇಶಿಕ ಶಾಂತಿಗೆ ಭಯೋತ್ಪಾದನೆ ದೊಡ್ಡ ಅಪಾಯವಾಗಿದೆ. ಭಯೋತ್ಪಾದನೆಯಿಂದ ಒಂದು ದೇಶದ ಭದ್ರತೆಗೆ ಮಾತ್ರ ಅಪಾಯ ಅಲ್ಲ, ಇಡೀ ಮಾನವ ಕುಲಕ್ಕೆ ಅಪಾಯ. ಭಾರತ ಕಳೆದ 4 ದಶಕಗಳಿಂದ ಭಯೋತ್ಪಾದನೆಯನ್ನ ಫೇಸ್ ಮಾಡ್ತಾ ಇದೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಭಯೋತ್ಪಾದನೆಯ ಕರಾಳ ಮುಖವನ್ನ ಜಗತ್ತು ನೋಡಿತು. ಇದರಿಂದ ಭಾರತಕ್ಕೆ ತುಂಬಾ ನೋವಾಗಿದೆ. ಇದು ಕೇವಲ ಭಾರತಕ್ಕೆ ನೋವುಂಟು ಮಾಡೋ ದಾಳಿಯಲ್ಲ, ಮಾನವೀಯತೆ ಮೇಲೆ ನಂಬಿಕೆ ಇಟ್ಟಿರೋ ಪ್ರತಿಯೊಂದು ದೇಶ, ಪ್ರತಿಯೊಬ್ಬ ವ್ಯಕ್ತಿಗೆ ಹಾಕಿರೋ ಸವಾಲು. ಇಂತಹ ನೋವಿನ ಟೈಮ್ನಲ್ಲಿ ಭಾರತ ಜೊತೆ ನಿಂತ ನಮ್ಮ ಮಿತ್ರ ರಾಷ್ಟ್ರಗಳಿಗೆ ಧನ್ಯವಾದ ಹೇಳ್ತೀವಿ. ಇಷ್ಟೆಲ್ಲ ಆಗುವಾಗ ಕೆಲ ರಾಷ್ಟ್ರಗಳು ಭಯೋತ್ಪಾದನೆಗೆ ಓಪನ್ ಆಗಿ ಸಪೋರ್ಟ್ ಮಾಡ್ತಿರೋದು ನಾವು ಸ್ವೀಕಾರ ಮಾಡೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಹೇಳೋದು ಸಾಮಾನ್ಯ. SCOನ ಪ್ರಮುಖ 3 ಸ್ತಂಭಗಳು ಅಂದ್ರೆ ಭದ್ರತೆ, ಅವಕಾಶ ಮತ್ತು ಕನೆಕ್ಟಿವಿಟಿ. ಯಾವುದೇ ಒಂದು ದೇಶ ಬೆಳವಣಿಗೆ ಕಾಣಬೇಕು ಅಂದ್ರೆ ಭದ್ರತೆ, ಶಾಂತಿ ಮತ್ತು ಸ್ಥಿರತೆ ತುಂಬಾ ಮುಖ್ಯ. ಆದ್ರೆ ಈ ಮಾರ್ಗದಲ್ಲಿ ಸಾಗಬೇಕು ಅಂದ್ರೆ ಭಯೋತ್ಪಾದನೆ, ಪ್ರತ್ಯೇಕತಾವಾದ, ಉಗ್ರವಾದ ಇವೆಲ್ಲ ಚಾಲೆಂಜ್. ಯಾವುದೇ ದೇಶ ಇದರಿಂದ ತಾನು ಸೇಫ್ ಆಗಿದೆ ಅಂತ ಪರಿಗಣಿಸೋಕೆ ಆಗಲ್ಲ. ಹೀಗಾಗಿ ಭಾರತ ಸದಾ ಭಯೋತ್ಪಾದನೆ ವಿರುದ್ಧ ಒಟ್ಟಾಗಿ ಹೋರಾಡೋಕೆ ಒತ್ತಾಯ ಮಾಡ್ತಾನೆ ಬಂದಿದೆ. ಹೀಗಾಗಿ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಯಾವುದೇ ಡಬಲ್ ಸ್ಟ್ಯಾಂಡರ್ಡ್ ಬೇಡ, ಆ ರೀತಿ ನಿಲುವುಗಳು ಬೇಡ. SCOನ ಎಲ್ಲ ಸದಸ್ಯರು ಭಯೋತ್ಪಾದನೆ ವಿರುದ್ಧ ನಿಲ್ಲಬೇಕು. ಈ ನಿಟ್ಟಿನಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಮೋದಿ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಹಾದು ಹೋಗೋ ಚೀನಾ ಪಾಕ್ ಎಕನಾಮಿಕ್ ಕಾರಿಡಾರ್ CPEC ಯೋಜನೆಗೂ ತಿರುಗಿದ್ದಾರೆ. 2 ದೇಶಗಳ ನಡುವಿನ ಕನೆಕ್ಟಿವಿಟಿ ಕೇವಲ ಕಣ್ಣಿಗೆ ಕಾಣುವಂಥದ್ದಲ್ಲ, ಅಂದ್ರೆ ರಸ್ತೆ, ಬಂದರು ನಿರ್ಮಾಣ ಅಲ್ಲ, ಬದಲಿಗೆ ಉಭಯ ದೇಶಗಳ ನಡುವಿನ ನಂಬಿಕೆ ಬೆಳೆಸಿ ಉತ್ತಮ ಸಂಬಂಧ ಹೊಂದೋದು. ಇದೇ ಮೈಂಡ್ ಸೆಟ್ನಲ್ಲಿ ನಾವು ಚಬಹಾರ್ ಬಂದರು ಮತ್ತು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಯೋಜನೆಗೆ ಕೆಲಸ ಮಾಡ್ತಾ ಇದ್ದೇವೆ. ಇದರಿಂದ ಅಫ್ಘಾನಿಸ್ತಾನ್ ಮತ್ತು ಸೆಂಟ್ರಲ್ ಏಷ್ಯಾ ಜೊತೆಗೆ ನಮಗೆ ಕನೆಕ್ಟಿವಿಟಿ ಹೆಚ್ಚು ಮಾಡೋಕೆ ಸಹಾಯ ಆಗುತ್ತೆ. ಯಾವುದೇ ಕನೆಕ್ಟಿವಿಟಿ ಇರಲಿ, ಅದರಿಂದ ಎಲ್ಲ ರಾಷ್ಟ್ರಗಳಿಗೂ ಬೆನಿಫಿಟ್ ಆಗೋ ಹಾಗೆ ಅಲ್ಲಿನ ಸ್ಥಳೀಯ ಕಲ್ಚರ್ಗೆ ಗೌರವ ಕೊಡೋದಕ್ಕೂ ನಾವು ಗಮನ ಹರಿಸ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಾದ್ಮೇಲೆ ಇಂಟ್ರೆಸ್ಟಿಂಗ್ ಅನ್ನೋ ಹಾಗೆ SCO ಸದಸ್ಯರು ಪಹಲ್ಗಾಮ್ ಉಗ್ರದಾಳಿಯನ್ನ ಬಲವಾಗಿ ಖಂಡಿಸಿದ್ದಾರೆ. ಇನ್ನು ಈ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರೋ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಮಾತನಾಡಿ ಅಮೆರಿಕದ ಟ್ಯಾರಿಫ್ ಕ್ರಮವನ್ನ ಖಂಡಿಸಿದ್ದಾರೆ. ಕೆಲ ಶಕ್ತಿಶಾಲಿ ರಾಷ್ಟ್ರಗಳು ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಬೆದರಿಸ್ತವೆ, ಇವೆಲ್ಲ ನಿಲ್ಲಬೇಕು. ಎಲ್ಲ ದೇಶಗಳು ಈ ಬೆದರಿಕೆ ಹಾಕೋದನ್ನ ನಿಲ್ಲಿಸಿ ಒಟ್ಟಾಗಿ ನ್ಯಾಯಯುತ ಮತ್ತು ಶಾಂತಿ ಮಾರ್ಗದಲ್ಲಿ ಸಾಗಬೇಕು ಅಂತ ಕರೆ ಕೊಟ್ಟಿದ್ದಾರೆ ಟ್ರಂಪ್ಗೆ. ಏನೋ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾತನಾಡಿ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ಭಾರತ ಮತ್ತು ಚೀನಾ ಪಟ್ಟಿರೋ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ನಡೆದ ಅಲಾಸ್ಕಾ ಮೀಟಿಂಗ್ ಯುಕ್ರೇನ್ ಸಮಸ್ಯೆ ಬಗೆಹರಿಸೋಕೆ ಹೆಲ್ಪ್ ಮಾಡಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಎಂದಿನಂತೆ ಈ ಸಭೆಯಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮತ್ತೆ ಟ್ರೋಲ್ ಆಗಿದ್ದಾರೆ. ಚೀನಾದ ಟಿಯಾನ್ಜಿನ್ನಲ್ಲಿ ನಡೆದಂತಹ ಈ ಶೃಂಗಸಭೆಯಲ್ಲಿ ಭಾಗಿಯಾಗೋಕೆ ಬಂದ ಪ್ರಧಾನಿ ಮೋದಿ, ವ್ಲಾಡಿಮಿರ್ ಪುಟಿನ್ ಮತ್ತು ಶಿ ಜಿನ್ಪಿಂಗ್ ಒಟ್ಟಾಗಿ ಹರಟೆ ಹೊಡಿತಾ ನಿಂತ್ಕೊಂಡಿದ್ರು. ಬಿಗ್ 3 ತರ, ಈ ಗ್ರೂಪ್ ನಲ್ಲಿರೋ ಬಿಗ್ 3ಗಳ ತರ ಇವರು ಹರಟೆ ಹೊಡಿತಾ ನಿಂತ್ಕೊಂಡಿದ್ರು. 3 ಒಟ್ಟಿಗೆ ನಗಾಡ್ತಾ ಇದ್ರು. ಒಳ್ಳೆ ಗ್ಯಾಂಗ್ಸ್ಟರ್ಗಳ ತರ ಸಪರೇಟ್ ಆಗಿ ನಿಂತ್ಕೊಂಡು, ಗ್ಯಾಂಗ್ಸ್ಟರ್ ಅಂದ್ರೆ ರೌಡಿಗಳು ಅಂತಲ್ಲ, ಆ ಒಂಥರ ವೈಬ್ ಇತ್ತು, ಪವರ್, ಒಂಥರ ಬಿಗ್ 3ಗಳು ನಿಂತ್ಕೊಂಡು ಮಾತಾಡೋದಂಗಿತ್ತು. ಆ ಗುಂಪಲ್ಲಿ 3 ಜನ ಸಪರೇಟ್ ಆಗಿ ನಗಾಡ್ತಾ ಮಾತಾಡ್ತಿದ್ದು. ನಗಾಡೋದಂದ್ರೆ ಕೆಲವರು ಹೇಳ್ತಿದ್ದಾರೆ ಜಿನ್ಪಿಂಗ್ ನಗಾಡ್ಲೇ ಇಲ್ಲ, ಫುಲ್ ಇನ್ನೂ ಗ್ಯಾಂಗ್ಸ್ಟರ್ ಲುಕ್ಕಲ್ಲಿದ್ರು ಅಂತ. ನಗಾಡ್ತಾ ಇದ್ರು ಅವರು. ಮೋದಿ ನಗಾಡಿದ್ದು ನಮಗೆ ಗೊತ್ತಾಗುತ್ತೆ ನಗಾಡ್ತಿದ್ದಾರೆ ಅಂತ ಹೇಳಿ. ಪುಟಿನ್ ನಗಾಡಿದ್ದು ಕೂಡ ಕಂಡುಹಿಡಿಬಹುದು. ಜಿನ್ಪಿಂಗ್ ನಗಾಡಿದ್ದು ಗೊತ್ತಾಗಲ್ಲ, ಕಣ್ಣತ್ರ ನೋಡಬೇಕು. ಹಿಂಗಾಗಿದೆ ಅಂದ್ರೆ ನಗಾಡ್ತಿದ್ದಾರೆ ಅಂತ ಅರ್ಥ. ಅವರು ನಗಾಡ್ತಾ ಇದ್ರು, ಬಟ್ ಕಾಣಿಸ್ತಿರ್ಲಿಲ್ಲ ಜಾಸ್ತಿ ಅಷ್ಟೇ. ಆಮೇಲೆ ಮೋದಿ ಮತ್ತು ಪುಟಿನ್ ಇಬ್ರು ಜೊತೆಯಾಗಿ ನಡ್ಕೊಂಡು ಹೋದ್ರು ಅಲ್ಲಿ. ಆ ವೇಳೆ ಸೈಡ್ನಲ್ಲಿ ನಿಂತಿದ್ದಂಥ ಶಹಬಾಜ್ ಶರೀಫ್ ಇವರಿಬ್ರು ಒಟ್ಟಿಗೆ ಹೋಗ್ತಿರೋದನ್ನ ಒಳ್ಳೆ ಗುಳ್ಳೆ ನರಿ ಥರ ನಿಂತ್ಕೊಂಡು ನೋಡ್ತಾ ಇದ್ರು. ಹಿಂಗೆ ಕುತ್ತಿಗೆ ಆಚೆ ಮಾಡಿಕೊಂಡು ಏನು ಗಂಟ್ಲೆಲ್ಲ ಒಣಗೋ ಥರ ಮಾಡ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ಶಹಬಾಜ್ ಶರೀಫ್ ತನ್ನ ಕಣ್ಣಿನ ಗೊಂಬೆಯನ್ನು ಮಾತ್ರ ಹಿಂಗೆ ತಿರುಗಿಸಿ ನೋಡಿದ್ದಾರೆ. ಈ ವಿಡಿಯೋ ಭಾರೀ ವೈರಲ್ ಆಗ್ತಿದೆ. ಇದು ಒಂದಾಯಿತು. ಅದಾದಮೇಲೆ ಇನ್ನೊಂದು ಸಲ
ಪುಟಿನ್ ಪಾಸ್ ಆಗ್ತಿರೋ ಟೈಮ್ನಲ್ಲಿ ಅವ್ರನ್ನ ಮಾತಾಡ್ಸೋಕ್ಕೆ ಅಂತೇಳಿ ಹಿಂಗಂತಾರೆ ಶಹಬಾಜ್ ಶರೀಫ್. ಆಮೇಲೆ ಹೋಗ್ತಾರೆ ಹಿಡಿಯೋಕ್ಕೆ ಸಿಗೋದೇ ಇಲ್ಲ ಪುಟಿನ್, ತಿರುಗಿ ಕೂಡ ನೋಡೋದಿಲ್ಲ. ಶಹಬಾಜ್ ಶರೀಫ್ ಪರಿಸ್ಥಿತಿ ಹೆಂಗಾಗಿತ್ತು ಅಂತ ಹೇಳಿದ್ರೆ, ಭರ್ಜರಿ ದೊಡ್ಡದೊಂದು ಮದುವೆ ಪಾರ್ಟಿಯಲ್ಲಿ ಫ್ರೀ ಮೀಲ್ಸ್ಗೆ ಹೋದವರು, ಗಂಡಿನ ಕಡೆನೂ ಅಲ್ಲ ಹೆಣ್ಣಿನ ಕಡೆನಲ್ಲ, ಫ್ರೀ ಮೀಲ್ಸ್ಗೆ ಹೋಗ್ತಾರಲ್ಲ, ಆ ಥರದ ಒಬ್ಬ ಅತಿಥಿಯ ಪರಿಸ್ಥಿತಿ ಇತ್ತು ಶಹಬಾಜ್ ಶರೀಫ್ದು. ಪಾಕಿಸ್ತಾನಿಯರೇ ನಗ್ತಾ ಇದ್ದಾರೆ ಆಡ್ಕೊಂಡು. ಜಿನ್ಪಿಂಗಿಗೂ ಗೊತ್ತು, ಪುಟಿನ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು ಶಹಬಾಜ್ ಶರೀಫ್ ಕೈಲಿ ಟಿವಿದು ರಿಮೋಟ್ ಇಲ್ಲ ಅಂತ. ಚಾನಲ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಟಿವಿ ಓನರ್ ಹೆಸರಿಗೆ ಮಾತ್ರ ಶಹಬಾಜ್ ಶರೀಫ್, ರಿಮೋಟ್ ಇರೋದು ಮುನೀರ್ ಕೈಲಿ. ಚಾನಲ್ ಚೇಂಜ್ ಮಾಡಕ್ ಆಗಲ್ಲ ಶಹಬಾಜ್ ಶರೀಫ್ ಕೈಲಿ. ಮಾತಾಡಿ ಏನ್ ಪ್ರಯೋಜನ ಇದೆ? ಹಂಗಂತ ಮುನೀರ್ನ ಕರ್ಸಕ್ಕಾಗತ್ತೆ ಅಂತ ಮೀಟಿಂಗ್ ನಲ್ಲಿ ಇಲ್ಲ. ಇದು ಸರ್ಕಾರಗಳ ನಿಜವಾದ ಮುಖ್ಯಸ್ಥರುಗಳ ಒಂದು ಮೀಟಿಂಗ್. ಇಲ್ಲಿ ಯೂನಿಫಾರ್ಮ್ ಹಾಕಿರೋ ಆ ರೌಡಿಯನ್ನು ಕರೆಯಲಿಕ್ಕೆ ಆಗಲ್ಲ. ಮುನೀರ್ನ ಕರೆಯೋದೇನಿದ್ರು ಕೂಡ ಮುಚ್ಚಿದ ಕೋಣೆಯಲ್ಲಿ ಪ್ರತ್ಯೇಕವಾಗಿ ಏನಾದ್ರು ಖಾಸಗಿ ಮಾತುಕತೆಗೆ ಜಿನ್ಪಿಂಗ್, ಟ್ರಂಪ್ ಎಲ್ಲ ಕರೆಯೋದು. ಸೊ ಪಾಕಿಸ್ತಾನದ ಪರಿಸ್ಥಿತಿ ಅಯ್ಯೋ ಪಾಪ ಅನ್ನೋ ರೀತಿ ಆಗೋಗಿತ್ತು ಈ ಮೀಟಿಂಗ್ ನಲ್ಲಿ. ಇದೆಲ್ಲದರ ನಡುವೆ ಶಹಬಾಜ್ಗೆ ಮತ್ತೊಂದು ಬರ್ನಾಲ್ ಮೂಮೆಂಟ್ ಕೂಡ ಇತ್ತು. ಟರ್ಕಿ ಅಧ್ಯಕ್ಷ ರೆಸಿಪ್ ತಾಯಿಪ್ ಎರ್ಡೋಗಾನ್ ಯಾರಿಲ್ಲ ಅಂದ್ರೂ ಅವ್ರು ನಮ್ ಕೈ ಬಿಡಲ್ಲ ಅಂತ ಅನ್ಕೊಂಡಿರುತ್ತಲ್ಲ ಪಾಕಿಸ್ತಾನ, ಅವರು ಮತ್ತು ಮೋದಿ ಎದುರಾಗಿದ್ದಾರೆ. ಶೇಕ್ ಹ್ಯಾಂಡ್ ಮಾಡಿ ಪರಸ್ಪರ ಬೆಂತಟ್ಟಿ ಪ್ರೊಫೆಷನಲ್ ಆಗಿ ಡಿಗ್ನಿಫೈಡ್ ಆಗಿ ಇಬ್ರು ಮಾತಾಡ್ಬಿಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಬಳಿಕ ಭಾರತ ಮತ್ತು ಟರ್ಕಿ ಸಂಬಂಧ ಸ್ವಲ್ಪ ಹಾಳಾಗಿತ್ತು. ಈಗ ಈ ಬೆಳವಣಿಗೆ ಆಗಿದೆ. ಆದರೆ ಮೋದಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ರಿಂದ ಬಹಳ ಡಿಸ್ಟೆನ್ಸ್ ಕಾಯ್ದುಕೊಂಡಿದ್ರು. ಈ ಮ್ಯಾಗ್ನೆಟ್ ಅಲ್ಲಿ ಉಲ್ಟಾ ಇಟ್ಟು ವಿರುದ್ಧ ಧ್ರುವಗಳನ್ನು ಹತ್ತಿರ ತಂದಾಗ ದೂರ ಹೋಗ್ತಾವಲ್ಲ, ಆ ತರ ಶಹಬಾಜ್ ಶರೀಫ್ ಇಲ್ಲಿ ಬಂದ್ರೆ ಮೋದಿ ಇಲ್ಲಿ, ಆಮೇಲೆ ಶಹಬಾಜ್ ಶರೀಫ್ ಇಲ್ಲಿ ಬಂದ್ರೆ ಮೋದಿ ಇಲ್ಲಿ. ಆ ತರ ಶಹಬಾಜ್ ಶರೀಫ್ರಿಂದ ಬಹಳ ದೂರದ ಅಂತರನ ಮೇಂಟೈನ್ ಮಾಡ್ತಿದ್ರು. ಗ್ರೂಪ್ ಫೋಟೋ ನಿಂತಾಗ್ಲೂ ಕೂಡ ದೂರ ಇಬ್ರು ಕೂಡ ಹತ್ರಕ್ಕೆ ಹೋಗಿರ್ಲಿಲ್ಲ, ದೂರ ನಿಂತ್ಕೊಂಡಿದ್ರು. ಓವರ್ ಆಲ್ ಮೀಟಿಂಗ್ ನಲ್ಲಿ ಮೋದಿ ಮತ್ತು ಪುಟಿನ್ರ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅವ್ರ ಒಟ್ಟಿಗೆ ಕಾರ್ನಲ್ಲೂ ಕೂಡ ಓಡಾಡಿದ್ರು. ಪುಟಿನ್ ಹೊರಟಾಗ ಅದೇ ಕಾರ್ನಲ್ಲಿ PM ಕೂಡ ಹೊರಟರು. ಆಮೇಲೆ ಹಗ್ ಮಾಡಿ ಫೋಟೋಶೂಟ್ ಕೂಡ ಆಯಿತು. ಪ್ರತಿ ಬಾರಿ ಪುಟಿನ್ರನ್ನ ಮೀಟ್ ಆದಾಗ ಬಹಳ ಖುಷಿ ಆಗುತ್ತೆ ಅಂತ ಮೋದಿ ಹೇಳಿದ್ರು. ಅದೆಲ್ಲ ಆದ್ಮೇಲೆ ದ್ವಿಪಕ್ಷೀಯ ಮಾತುಕತೆಗೆ ಹೋಗಿದ್ದಾರೆ. ಈಗ ಈ ಹೈ ವೋಲ್ಟೇಜ್ ಮಾತುಕತೆ ವೇಳೆ ಡಿಸೆಂಬರ್ನಲ್ಲಿ ನಡೆಯಲಿರುವ ಶೃಂಗಸಭೆಯಲ್ಲಿ ನಿಮ್ಮ ಭೇಟಿಗಾಗಿ 140 ಕೋಟಿ ಭಾರತೀಯರು ಕಾತುರದಿಂದ ಕಾಯ್ತಿದ್ದಾರೆ. ನೀವು ಭಾರತಕ್ಕೆ ಬರೋದನ್ನ ಭಾರತ ಮತ್ತು ರಷ್ಯಾ ಸದಾ ತಮ್ಮ ಕಷ್ಟದ ಟೈಮ್ನಲ್ಲಿ ಒಬ್ರಿಗೊಬ್ಬರ ಹೆಗಲು ಕೊಟ್ಕೊಂಡು ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡು. ಸೇಮ್ ಟೈಮ್ ಆದಷ್ಟು ಬೇಗ ರಷ್ಯಾ ಯುಕ್ರೇನ್ ಯುದ್ಧ ಕೂಡ ನಿಲ್ಲುತ್ತೆ ಅಂತ ನಾನು ನಂಬಿದ್ದೀನಿ. ಇತ್ತೀಚೆಗೆ ಯುಕ್ರೇನ್ ಯುದ್ಧ ನಿಲ್ಲಿಸೋಕೆ ನಡೆದ ಪ್ರಯತ್ನವನ್ನ ನಾವು ಸ್ವಾಗತ ಮಾಡ್ತೀವಿ. ಯುದ್ಧ ನಿಲ್ಲಿಸೋಕೆ ಇನ್ವಾಲ್ವ್ ಆದವರು ಚೆನ್ನಾಗಿ ಸಹಯೋಗ ನೀಡಿ ಶಾಶ್ವತ ಶಾಂತಿ ಸ್ಥಾಪನೆಗೆ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟಿದ್ದಾರೆ. ನಂತರ ಪುಟಿನ್ ಮಾತನಾಡಿದ್ರು. ಮೋದಿ ಅವರನ್ನ ಡಿಯರ್ ಫ್ರೆಂಡ್ ಅಂತ ಕರೆದಿದ್ದಾರೆ. ಜೊತೆಗೆ ಪ್ರಧಾನಿ ಮೋದಿ ಅವರನ್ನ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಶೀಘ್ರದಲ್ಲಿ ಭಾರತ ಮತ್ತು ರಷ್ಯಾದ ಸ್ಪೆಷಲ್ ಅಂಡ್ ಪ್ರಿವಿಲೇಜ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ 15 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದೆ. ನಮ್ಮ ಭೇಟಿಯಿಂದ ಅನೇಕ ಕ್ಷೇತ್ರಗಳಲ್ಲಿ ಭಾರತ ಮತ್ತು ರಷ್ಯಾದ ಸಂಬಂಧವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋಕೆ ಸಾಧ್ಯ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಪುಟಿನ್ ಕೂಡ ಕೊಟ್ಟಿದ್ದಾರೆ. ಏನೋ ಸ್ನೇಹಿತರೆ, ಮತ್ತೊಂದು ಕಡೆ ಇರಾನ್ನಲ್ಲಿ ಶೀಘ್ರದಲ್ಲಿ ಏನೋ ಒಂದು ದೊಡ್ಡದು ಡೆವಲಪ್ಮೆಂಟ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಇರಾನ್ ಒಡೆಯೋಕೆ ಅಮೆರಿಕ, ಇಸ್ರೇಲ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ನಾಶ ಮಾಡೋಕೆ ನೋಡ್ತಿದ್ದಾರೆ ಅಂತ ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಹೇಳಿದ್ರು. ಅದರ ಬೆನ್ನಲ್ಲೇ ಇರಾನ್ನಲ್ಲಿ ನಾಗರಿಕ ದಂಗೆಯಾಗಿ ಇರಾನ್ನ ಸರ್ವಾಧಿಕಾರಿ ಆಯತುಲ್ಲಾ ಅಲಿ ಖಾಮೆನೈ ಆಡಳಿತ ಕೊಲ್ಯಾಪ್ಸ್ ಆಗಬಹುದು ಅಂತ ಸ್ಫೋಟಕ ಥಿಂಕ್ ಟ್ಯಾಂಕ್ ರಿಪೋರ್ಟ್ ಬಂದಿದೆ. ಬ್ರಿಟನ್ ಮೂಲದ ಥಿಂಕ್ ಟ್ಯಾಂಕ್ ಹೆನ್ರಿ ಜಾಕ್ಸನ್ ಸೊಸೈಟಿ ಈ ರೀತಿ ರಿಪೋರ್ಟ್ ಮಾಡಿದೆ. ಇರಾನ್ನಲ್ಲಿ ಖಾಮೆನೈ ರೆಜಿಮ್ ಚೇಂಜ್ ಆಗಿ ನಾಗರಿಕ ಸಂಘರ್ಷ ಉಂಟಾಗಬಹುದು. ಹಾಗೆ ನಾಯಕತ್ವಕ್ಕಾಗಿ ನಾನು ನೀನು ಅಂತ ಹೇಳಿ ಒಂದಷ್ಟು ಜನ ಕಿತ್ತಾಡೋ ಪರಿಸ್ಥಿತಿ ಬರಬಹುದು. ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಎಚ್ಚರಿಸಿದೆ. ಅನೇಕ ಕಾರಣಗಳನ್ನ ಕೂಡ ಕೊಟ್ಟಿದ್ದಾರೆ. ಖಾಮೆನೈರ ಆಡಳಿತ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನ ರೀಸ್ಟ್ರಕ್ಚರ್ ಮಾಡೋದಕ್ಕೆ ಮತ್ತೆ ಕೆಲಸವನ್ನ ಶುರು ಮಾಡಿದೆ. ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಭಯೋತ್ಪಾದನೆಯನ್ನ ಎಕ್ಸ್ಪೋರ್ಟ್ ಮಾಡೋದನ್ನ ಅವರು ಮುಂದುವರಿಸಿದ್ದಾರೆ. ಇದು ಪಶ್ಚಿಮ ದೇಶಗಳಿಗೆ ದೊಡ್ಡ ತಲೆನೋವು. ಅವರು ಇದನ್ನ ದೊಡ್ಡ ಕಂಟಕ ಅಂತ ಪರಿಗಣಿಸಿದ್ದಾರೆ. ಇರಾನ್ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್, ಲಾಂಗ್ ರೇಂಜ್ ಮಿಸೈಲ್ ಲಾಂಚರ್ಸ್ ಮತ್ತು ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ ಪ್ರಗತಿ ಕಂಡ್ರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಮತ್ತೆ ದಾಳಿ ಮಾಡೋಕೆ ಪ್ಲಾನ್ ಮಾಡಬಹುದು ಅಂತ ಥಿಂಕ್ ಟ್ಯಾಂಕ್ ಎಚ್ಚರಿಸಿದೆ. ಜೊತೆಗೆ ಒಂದು ವೇಳೆ ಮತ್ತೆ ದಾಳಿ ಆದ್ರೆ ಆಗ ಖಾಮೆನೈ ಆಡಳಿತ ಕುಸಿಯುತ್ತೆ. ಈ ಬಾರಿ ದೊಡ್ಡ ನಾಗರಿಕ ಯುದ್ಧ ನಡೆಯುತ್ತೆ. ಇಂಥ ಗಂಭೀರ ಪರಿಸ್ಥಿತಿಯನ್ನ ಇರಾನ್ ಫೇಸ್ ಮಾಡ್ತಿದೆ ಅಂತ ರಿಪೋರ್ಟ್ ಹೇಳಿದೆ. ಇದು ಇರಾನ್ ಮತ್ತು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳಲ್ಲಿ ತೀವ್ರ ಚರ್ಚೆಗೆ ಗ್ರಾಸ ಆಗಿದೆ. ಇಸ್ರೇಲ್ ಮೇಲೆ ಆಗಾಗ ರಾಕೆಟ್ ಹಾರಿಸಿ ಇಸ್ರೇಲ್ ಅನ್ನ ಕೆಣಕ್ತಾ ಆಮೇಲೆ ನಿರಂತರವಾಗಿ ಇಸ್ರೇಲ್ ಕಡೆಯಿಂದ ವಾಪಸ್ ಪೆಟ್ಟನ್ನ ತಿಂತಾ ಇರೋ ಹೂತಿಗಳು, ಯೆಮೆನ್ನ ಹೂತಿಗಳು ಈಗ ವಿಶ್ವಸಂಸ್ಥೆಯ ಸಿಬ್ಬಂದಿಯನ್ನೇ ಹೊತ್ಕೊಂಡು ಹೋಗಿದ್ದಾರೆ ಅಪಹರಿಸಿ. ಯೆಮೆನ್ ರಾಜಧಾನಿ ಸನಾ ಮತ್ತು ಹೊಡೆಡಾ ಸಿಟಿಯಲ್ಲಿರೋ ವಿಶ್ವಸಂಸ್ಥೆಯ ಕಚೇರಿಗಳ ಮೇಲೆ ದಾಳಿ ಮಾಡಿ 11 ಸಿಬ್ಬಂದಿಯನ್ನ ಅಪಹರಿಸಿದ್ದಾರೆ. ಅಲ್ಲಿನ ಆಸ್ತಿಯನ್ನ ಕೂಡ ಹೊತ್ಕೊಂಡು ಹೋಗಿದ್ದಾರೆ. ಈ ಕುರಿತು ಯೆಮೆನ್ಗೆ ವಿಶ್ವಸಂಸ್ಥೆಯ ವಿಶೇಷ ರಾಯಭಾರಿ ಹ್ಯಾನ್ಸ್ ಗ್ರ್ಯಾಂಡ್ಬರ್ಗ್ ರಿಯಾಕ್ಟ್ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಈ ಮೂಲಕ ಇತ್ತೀಚಿನ ವರ್ಷಗಳಲ್ಲಿ ಒಟ್ಟು 23 ವಿಶ್ವಸಂಸ್ಥೆಯ ಸಿಬ್ಬಂದಿಯನ್ನು ಇವರು ಅಪಹರಣ ಮಾಡಿದಂತಾಗಿದೆ. ಜೊತೆಗೆ ಈ ವರ್ಷದ ಜನವರಿಯಲ್ಲೂ ಕೂಡ 8 ಸಿಬ್ಬಂದಿಯನ್ನು ಅಪಹರಿಸಿದ್ದಾರೆ ಅಂತ ಗ್ರ್ಯಾಂಡ್ಬರ್ಗ್ ಹೇಳಿದ್ದಾರೆ. ಅವರು ಅರೆಸ್ಟ್ ಮಾಡಿದ್ದು ಅಂತ ಹೇಳ್ಕೊಳ್ತಿದ್ದಾರೆ ಹುತಿಗಳು.
ಕಾರಣ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಮತ್ತೊಂದು ಕಡೆ ಇಸ್ರೇಲ್ ಗಾಜಾದಲ್ಲಿ ಮತ್ತೊಂದು ದೊಡ್ಡ ಬೇಟೆಯಾಡಿದೆ. ಹಮಸ್ನ ಟಾಪ್ ಕಮಾಂಡರ್ ಅಬು ಒಬೈದಾನನ್ನ ಹೊಡೆದು ಹಾಕಿದೆ. ಈತ ಇಸ್ರೇಲ್ ನಾಗರಿಕರು ಮತ್ತು ಸೇನೆಯನ್ನ ಟಾರ್ಗೆಟ್ ಮಾಡ್ತಿದ್ದ ಅಂತ ಹೇಳಿ ಇಸ್ರೇಲ್ ಹೇಳಿದೆ. ಏನೋ ಭಾರತ ಪಾಕ್ LOCಯಲ್ಲಿ ನಿಯಂತ್ರಣ ರೇಖೆಯಲ್ಲಿ ಮತ್ತೆ ಗುಂಡಿನ ಶಬ್ದ ಕೇಳಿಬಂದಿದೆ. ಪೂಂಚ್ ಜಿಲ್ಲೆಯ ಬಾಲಾಕೋಟ್ ಸೆಕ್ಟರ್ನಲ್ಲಿ ಉಗ್ರರ ಮೂವ್ಮೆಂಟ್ ಬಗ್ಗೆ ಸೇನೆಗೆ ಮಾಹಿತಿ ಬಂದ ನಂತರ ಗುಂಡಿನ ಚಕಮಕಿಯಾಗಿದೆ. ಸೋಮವಾರ ಮುಂಜಾನೆ ವೇಳೆಗೆ ಈ ಘಟನೆಯಾಗಿದೆ. ಉಗ್ರರು ಮತ್ತು ಸೇನೆ ನಡುವಿನ ಗುಂಡಿನ ಚಕಮಕಿ ಜೋರಾಗಿದೆ. ಉಗ್ರರ ಒಳನುಸುಳುವಿಕೆ ಯತ್ನವನ್ನ ಸೇನೆ ವಿಫಲಗೊಳಿಸಿದೆ. ಸದ್ಯ ಆ ಭಾಗದಲ್ಲಿ ಸೇನೆಯ ಕಾರ್ಯಾಚರಣೆ ಕಟ್ಟೆಚ್ಚರ ಮುಂದುವರೆದಿದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಕುಪ್ವಾರ ಜಿಲ್ಲೆಯಲ್ಲಿ ಆಪರೇಷನ್ ಕೋಟ್ನಾಲಾ ನಡೆಸಲಾಗಿದೆ. ಸೇನೆ ಮತ್ತು BSF ಆಗಸ್ಟ್ 31 ತಾರೀಕು ಆಪರೇಷನ್ ನಡೆಸಿ ಉಗ್ರ ಅಡಗುದಾಣಗಳನ್ನು ಧ್ವಂಸ ಮಾಡಿದ್ದಾರೆ. ಈ ವೇಳೆ ಶಸ್ತ್ರಾಸ್ತ್ರ ಮತ್ತು ಮದ್ದುಗುಂಡುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇತ್ತ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾದಲ್ಲಿ ಇರಾನ್ ಮತ್ತು ಚೀನಾ ಪ್ರಾಚೀನ ನಾಗರಿಕತೆಯನ್ನು ಹೊಂದಿರೋ ರಾಷ್ಟ್ರಗಳಾಗಿವೆ. ಉಭಯ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಿದರೆ ಪ್ರಾದೇಶಿಕವಾಗಿ ಮತ್ತು ಜಾಗತಿಕವಾಗಿ ಹೊಸ ಬದಲಾವಣೆ ತರಬಹುದು. ನಮ್ಮ ನಡುವೆ ಆಗಿರೋ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಅನ್ನ ಸಂಪೂರ್ಣವಾಗಿ ಜಾರಿಗೆ ತಂದ್ರೆ ಖಂಡಿತವಾಗ್ಲೂ ಆಗತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಚೀನಾದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿಟ್ ನಡೀತಾ ಇರೋ ಹೊತ್ತಲ್ಲಿ ಆಯತುಲ್ಲಾ ಅಲಿ ಖಾಮೆನೈ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಷ್ಯಾವನ್ನ ಉಲ್ಲೇಖ ಮಾಡಿಲ್ಲ. ಏಷ್ಯಾದ ಪುರಾತನ ನಾಗರಿಕತೆಗಳು ಅಂತ ಹೇಳ್ತಾ ಭಾರತವನ್ನ ಕೂಡ ಈ ಮನುಷ್ಯ ಉಲ್ಲೇಖ ಮಾಡಿಲ್ಲ. ರಷ್ಯಾ ತೈಲ ಖರೀದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ರ ಟ್ರೇಡ್ ಅಡ್ವೈಸರ್ ಒಂದು ರೀತಿ ಬುದ್ಧಿಭ್ರಷ್ಟನಂತೆ ವರ್ತಿಸುತ್ತಿರುವಂತಹ ಪೀಟರ್ ನವಾರೋ ಮತ್ತೆ ಪಿಟೀಲ್ ಕೂಜಿದ್ದಾರೆ. ರಷ್ಯಾ ಪಾಲಿಗೆ ಭಾರತ ಲಾಂಡ್ರಿ ಇದ್ದ ಹಾಗೆ, ಮನಿ ಲಾಂಡ್ರಿಂಗ್ ಮಾಡೋ ಒಂದು ಜಾಗ ಇದ್ದ ಹಾಗೆ. ಅಷ್ಟು ಮಾತ್ರ ಅಲ್ಲ, ರಷ್ಯಾದಿಂದ ತೈಲ ಖರೀದಿ ಮಾಡಿ ಅದ್ರ ಬಂದಿರೋ ದುಡ್ಡಲ್ಲಿ ಭಾರತದಲ್ಲಿರೋ ಬ್ರಾಹ್ಮಣರು ಲಾಭ ಮಾಡ್ಕೊಳ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಪೀಟರ್. ಆದರೆ ಇದೆಲ್ಲ ಆದ್ಮೇಲೆ ಮೋದಿ ಅದ್ಭುತ ನಾಯಕ, ಭಾರತ ಅತಿದೊಡ್ಡ ಪ್ರಜಾಪ್ರಭುತ್ವ ಹೊಂದಿರೋ ರಾಷ್ಟ್ರ. ಹೀಗಿರುವಾಗ ನರೇಂದ್ರ ಮೋದಿ ಯಾಕೆ ಪುಟಿನ್ ಮತ್ತು ಜಿನ್ಪಿಂಗ್ ಜೊತೆಗೆ ಸೇರ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಮೈ ಪರಚಿಕೊಂಡಿದ್ದಾರೆ ಪೀಟರ್. ಏನೋ ಭರ್ತಿ 3 ದಶಕಗಳ ನಂತರ ಇದೇ ಮೊದಲ ಬಾರಿಗೆ ವಿಶ್ವದ ಸೆಂಟ್ರಲ್ ಬ್ಯಾಂಕ್ಗಳು, ಬೇರೆ ಬೇರೆ ರಾಷ್ಟ್ರದ ರಿಸರ್ವ್ ಬ್ಯಾಂಕ್ಗಳು, ನಮ್ಮ RBI ಇದೆಲ್ಲ ಹಂಗೆ ಬೇರೆ ಬೇರೆ ದೇಶದಲ್ಲಿ ಇರ್ತಾವಲ್ಲ, ಇಂಥ ಸೆಂಟ್ರಲ್ ಬ್ಯಾಂಕ್ಗಳು ಅಮೆರಿಕದ ಗವರ್ಮೆಂಟ್ ಬಾಂಡ್ಸ್ಗಿಂತ ಹೆಚ್ಚು ಗೋಲ್ಡ್ ಅನ್ನ ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ನ ಇಂಟರ್ನ್ಯಾಷನಲ್ ರೋಲ್ ಆಫ್ ದ ಯೂರೋ 2025 ವರದಿ ಪ್ರಕಾರ ಸೆಂಟ್ರಲ್ ಬ್ಯಾಂಕ್ಗಳು ಸುಮಾರು 35,000 ಟನ್ ಚಿನ್ನವನ್ನು ಹೊಂದಿದ್ದಾರೆ. ಇದರ ಸದ್ಯದ ಬೆಲೆ ಸುಮಾರು $3.6 ಟ್ರಿಲಿಯನ್ ಗಿಂತ ಹೆಚ್ಚಿದೆ ಅಂತ ತಿಳಿಸಿದೆ. ಇನ್ನು ಈ ರೀತಿ ಅಮೆರಿಕದ ಬಾಂಡ್ಸ್ ಬಿಟ್ಟು ಸೆಂಟ್ರಲ್ ಬ್ಯಾಂಕ್ಗಳು ಯಾಕೆ ಚಿನ್ನವನ್ನ ಸ್ಟಾಕ್ ಮಾಡ್ತಿವೆ ಅಂತ ಹೊಸ ಪ್ರಶ್ನೆ ಎದ್ದಿದೆ. ಇದಕ್ಕೆ ತಜ್ಞರು ಕೆಲ ಕಾರಣಗಳನ್ನ ಕೊಟ್ಟಿದ್ದಾರೆ. ಚಿನ್ನವನ್ನ ಫ್ರೀಸ್ ಮಾಡಲು ಅಥವಾ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಜೊತೆಗೆ ಅಮೆರಿಕದ ಸಾಲ ವೇಗವಾಗಿ ಜಾಸ್ತಿ ಆಗ್ತಿದೆ. ಹೀಗಾಗಿ ಸೆಂಟ್ರಲ್ ಬ್ಯಾಂಕ್ಗಳು ಅಮೆರಿಕದ ಬಾಂಡ್ಗಳಲ್ಲಿ ಹೂಡಿಕೆ ಮಾಡೋಕೆ ಹಿಂಜರಿತಿವೆ. ಹಾಗೇನೆ ಸೆಂಟ್ರಲ್ ಬ್ಯಾಂಕ್ಗಳು ರಿಸ್ಕ್ ಬೇಡ ಅಂತ ಅಮೆರಿಕದ ಬಾಂಡ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡದೆ ಗೋಲ್ಡ್ ಸೇರಿದಂತೆ ಬೇರೆ ಬೇರೆ ಆಸೆಟ್ಸ್ ಅಲ್ಲಿ ಹೂಡಿಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕದ ಟ್ರಂಪ್ ಸರ್ಕಾರ ವೀಸಾ ರೂಲ್ಸ್ ಅನ್ನ ಮತ್ತಷ್ಟು ಬಿಗಿಗೊಳಿಸಿದೆ. ಅಮೆರಿಕಾಗೆ ಬರೋ ವಿದ್ಯಾರ್ಥಿಗಳು, ಪ್ರವಾಸಿಗರು, ಸ್ಕಿಲ್ಡ್ ವರ್ಕರ್ ಸೇರಿದ ಹಾಗೆ ನಾನ್ ಇಮಿಗ್ರೆಂಟ್ ವೀಸಾಗೆ ಅಪ್ಲೈ ಮಾಡುವವರಿಗೆ ವೈಯಕ್ತಿಕ ಸಂದರ್ಶನವನ್ನ, ಇಂಟರ್ವ್ಯೂ ಅನ್ನ ಕಡ್ಡಾಯಗೊಳಿಸಿದೆ. ಸೆಪ್ಟೆಂಬರ್ 2ರಿಂದಲೇ ಈ ನಿಯಮ ಅನ್ವಯ. ಇನ್ನು ಅಮೆರಿಕದ ಪೋರ್ಟ್ ಮಾರ್ಗನ್ ಮುನ್ಸಿಪಲ್ ಏರ್ಪೋರ್ಟ್ ನಲ್ಲಿ ಲ್ಯಾಂಡಿಂಗ್ ವೇಳೆ 2 ಲಘು ವಿಮಾನಗಳು ಡಿಕ್ಕಿ ಹೊಡೆದಿವೆ. ಪರಿಣಾಮ ವಿಮಾನಗಳಿಗೆ ಬೆಂಕಿ ಹತ್ಕೊಂಡು 3 ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ಆರಂಭದಲ್ಲಿ ಹೇಳಿದ್ವಲ್ಲ ಅಫ್ಘಾನಿಸ್ತಾನದಲ್ಲಿ ಮಹಾವಿನಾಶ ಆಗ್ತಿದೆ ಅಂತ ಹೇಳಿ, ಮಹಾಭೂಕಂಪ ಅಂತ ಹೇಳಿ, ಅದಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕ ವರದಿಯ ರಿಪೋರ್ಟ್ ಇಲ್ಲಿದೆ. ಕ್ಲಿಕ್ ಮಾಡೋ ಮೂಲಕ ನೀವು ಈ ವರದಿ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.